ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮೆಣಸಿನಕಾಯಿ ಗಿಡಕ್ಕೆ ತಗುಲುವ ಎಲೆ ಮುಚ್ಚು ರೋಗ ಅಥವಾ ಲೀಫ್ ಕರ್ಲ್ ಡಿಸೀಸ್ ರೋಗದ ನಿವಾರಣೆ ಬಗ್ಗೆ ತಿಳಿಯೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೀಫ್ ಕರ್ಲ್ ಡಿಸೀಸನ್ನು ನಿಯಂತ್ರಣ ಮಾಡಲು ಮೆಣಸಿನ ಗಿಡಕ್ಕೆ ಹಂತವಾಗಿ ಯಾವ ಪೋಷಣೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಈ ಎಲೆ ಮುಚ್ಚು ರೋಗ ಯಾವ ಗಿಡದಲ್ಲಿ ಕಂಡುಬರುತ್ತದೋ ಅಂತಹ ಗಿಡವನ್ನು ಸೋಂಕಿತ ಗಿಡ ಎಂದು ಕರೆಯಲಾಗುತ್ತದೆ. ಆ ಗಿಡದಲ್ಲಿ ಅಂತಹ ಎಲೆಗಳನ್ನು ಕತ್ತರಿಸಿ ತೆಗೆದು ಆ ಭೂಮಿಯಿಂದ ಬೇರೆ ಪ್ರದೇಶಕ್ಕೆ ಹಾಕಬೇಕು. ಇನ್ನು ಎರಡನೆಯದಾಗಿ ನೋಡುವುದಾದರೆ, ಈ ಎಲೆ ಮುಚ್ಚು ರೋಗವು ವೈರಸ್ನಿಂದ ಉಂಟಾಗುತ್ತದೆ. ಆ ವೈರಸ್ಸನ್ನು ಕೀಟಗಳು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ರವಾನೆ ಮಾಡುತ್ತವೆ. ಆ ಕೀಟಗಳು ವೈಟ್ ಫ್ಲೀ ಮತ್ತು ಅಪೈಡ್ಸ್ ಮತ್ತು ಥ್ರಿಪ್ಸ್. ಈ ಕೀಟಗಳನ್ನು ನಾವು ನಿಯಂತ್ರಿಸಲು ಸಾವಯವ ಕೃಷಿಯಲ್ಲಿ ಬಳಸುವ ನೀಮ್ ಎಣ್ಣೆಯನ್ನು ಸ್ಪ್ರೇ ಮಾಡಬೇಕು. ಈ ನೀಮ್ ಎಣ್ಣೆಯನ್ನು ಪ್ರತಿ ಲೀಟರ್ಗೆ 5 ml ನಂತೆ ಪ್ರತಿ 7 ರಿಂದ 10 ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು. ಹಾಗೂ ಪರ್ಯಾಯ ಮಾರ್ಗವಾಗಿ ಇನ್ಸೆಕ್ಟಿಸೈಡಲ್ ಸೋಪ್ ಅಥವಾ ನ್ಯಾಚುರಲ್ ಪೈರಥಿನ್ ಸ್ಪ್ರೇಯನ್ನು ಬಳಸಬೇಕು. ಹೀಗೆ ಮಾಡುವುದರಿಂದ ಆ 3 ರೀತಿಯ ಕೀಟವನ್ನು ನಾವು ನಿಯಂತ್ರಿಸಬಹುದು. ಹಾಗೂ ಈ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸಲು ಮತ್ತೊಂದು ಮಾರ್ಗವಿದೆ. ಅದು ಯಾವುದೆಂದರೆ, ಈ ಹಾನಿಕಾರಕ ಕೀಟಗಳನ್ನು ತಿನ್ನಲು ಮತ್ತೊಂದು ಬೇರೆ ಕೀಟಗಳಿರುತ್ತವೆ. ಆ ಕೀಟಗಳನ್ನು ಪ್ರಚೋದಿಸಬೇಕು. ಆ ಕೀಟಗಳು ಲೇಡಿ ಬಗ್ಸ್ ಮತ್ತು ಲೇಸ್ ವಿಂಗ್ಸ್ ಮತ್ತು ಪ್ಯಾರಾಸಿಟಾಯ್ಡ್ ವ್ಯಾಪ್ಸ್. ಈ ಕೀಟಗಳನ್ನು ನಾವು ಪ್ರಚೋದಿಸಿ ಈ ಹಾನಿಕಾರಕ ಕೀಟಗಳನ್ನು ಭಕ್ಷಿಸುವಂತೆ ಮಾಡಬಹುದು. ಈ ರೀತಿ ಮಾಡುವುದರಿಂದ ಆ ಹಾನಿಕಾರಕ ಕೀಟಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಹಾಗೂ ರೋಗವನ್ನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡದಂತೆ ತಡೆಯಬಹುದು. ಇನ್ನು ಮೂರನೇ ವಿಧಾನವನ್ನು ನೋಡುವುದಾದರೆ, ಈ ಮೆಣಸಿನಕಾಯಿ ಗಿಡಕ್ಕೆ ತಗುಲುವ ಲೀಫ್ ಕರ್ಲ್ ಡಿಸೀಸನ್ನು ನಿಯಂತ್ರಣ ಮಾಡಲು ನಾವು ಜೈವಿಕ ಕೀಟನಾಶಕವನ್ನು ಬಳಸುವುದು ಉತ್ತಮ ಅಥವಾ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಬಳಸುವುದು ಉತ್ತಮ. ಇಲ್ಲಿ 2 ರೀತಿಯ ಔಷಧಿಗಳಿದೆ. ಮೊದಲನೆಯದು, ಬೆಳ್ಳುಳ್ಳಿ ಮತ್ತು ಮೆಣಸನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ 1 ರಾತ್ರಿ ತಳುಗಲು ಬಿಡಬೇಕು. ನಂತರ ಪ್ರತಿ ವಾರ ಅದನ್ನು ಸ್ಪ್ರೇ ಮಾಡಬೇಕು. ಇನ್ನೊಂದು, ಮಜ್ಜಿಗೆ ಸ್ಪ್ರೇ ಮಾಡುವುದು. ಅಂದರೆ 1 ಭಾಗ ಮೊಸರಿಗೆ 3 ಭಾಗ ನೀರನ್ನು ಮಿಶ್ರಣ ಮಾಡಿ ಪ್ರತಿ ವಾರ ಸೋಂಕಿತ ಗಿಡಕ್ಕೆ ಸ್ಪ್ರೇ ಮಾಡುವುದು. ಈ ರೀತಿ ಮಾಡುವುದರಿಂದ ಈ ಲೀಫ್ ಕರ್ಲ್ ಡಿಸೀಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಇನ್ನು 4ನೇ ವಿಧಾನವನ್ನು ನೋಡುವುದಾದರೆ, ಮೆಣಸಿನಕಾಯಿ ಗಿಡಕ್ಕೆ ಉತ್ತಮ ಬೆಳೆ ಆರೋಗ್ಯವನ್ನು ಕಾಪಾಡುವುದು. ಇಲ್ಲಿ ನೋಡುವುದಾದರೆ, ಈ ಮೆಣಸಿನಕಾಯಿ ಗಿಡಕ್ಕೆ ಹೆಚ್ಚು ನೀರನ್ನು ಒದಗಿಸಬಾರದು. ಒಂದು ಹತೋಟಿಯಲ್ಲಿ ನೀರನ್ನು ಕೊಡಬೇಕು ಹಾಗೂ ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬೇಕು ಹಾಗೂ ಗಿಡದ ಸುತ್ತಲೂ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಕೊಳೆತ ಎಲೆ ಹುಲ್ಲುಗಳನ್ನು ತೆಗೆದು ಹಾಕಬೇಕು. ಇನ್ನು 5ನೇ ವಿಧಾನವನ್ನು ನೋಡುವುದಾದರೆ, ಈ ಮೆಣಸಿನಕಾಯಿ ಬೀಜವನ್ನು ನಾಟಿ ಮಾಡುವ ಮುನ್ನ ಆ ಬೀಜವು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆಯೋ ಇಲ್ಲವೇ ಎಂದು ತಿಳಿದುಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಇರುವ ಬೀಜಗಳನ್ನು ಆಯ್ಕೆ ಮಾಡಬೇಕು. ಹಾಗೂ ವರ್ಷವಿಡೀ ಒಂದೇ ಜಾಗದಲ್ಲಿ ಈ ಮೆಣಸಿನಕಾಯಿ ಗಿಡವನ್ನು ನಾಟಿ ಮಾಡುವುದನ್ನು ನಿಲ್ಲಿಸಿ ಬೆಳೆ ಪರಿವರ್ತನೆ ಮಾಡಬೇಕು. ಮತ್ತು ಹೊಸದಾಗಿ ಬೆಳೆಯುವವರು ಲೀಫ್ ಕರ್ಲ್ ಡಿಸೀಸ್ ವೈರಸ್ ರೆಸಿಸ್ಟೆನ್ಸ್ ಮೆಣಸಿನಕಾಯಿ ಗಿಡವನ್ನು ಬಳಸಬೇಕು. ಈ ಎಲ್ಲ ರೀತಿಯ ಮಾಹಿತಿಯನ್ನು ರೈತರು ತಿಳಿದಿದ್ದೇ ಆದಲ್ಲಿ ಈ ಮೆಣಸಿನಕಾಯಿ ಗಿಡಕ್ಕೆ ತಗುಲುವ ಲೀಫ್ ಕರ್ಲ್ ಡಿಸೀಸ್ ಅಥವಾ ಎಲೆ ಮುಚ್ಚು ರೋಗವನ್ನು ನಿಯಂತ್ರಣ ಮಾಡುವುದನ್ನು ಕಲಿಯಬಹುದು. ಹಾಗೂ ಈ ರೀತಿ ಮಾಡಿ ಮೆಣಸಿನಕಾಯಿ ಗಿಡದಿಂದ ಉತ್ತಮ ಇಳುವರಿ ಪಡೆದು ಉತ್ತಮ ಲಾಭವನ್ನು ತೆಗೆಯಬಹುದು. ಹಾಗೂ ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮಂತೆ ಇತರರಿಗೂ ಹೆಲ್ಪ್ ಆಗಲು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಏನಾರ ಗೊಂದಲ ಇದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.